ಟೀಚರ್ ನಾನು 15 ವರ್ಷದ ಪಾಠ ಮಾಡ್ತಿದ್ದೀನಿ. ಆದ್ರೆ ಈ 14-15 ವರ್ಷ ಪಾಠ ಮಾಡಿದ ನಂತರ ನಾನು ಫೀಲ್ಡ್ ಚೇಂಜ್ ಮಾಡಿದೆ. 15 ವರ್ಷ ಕ್ಲಾಸಲ್ಲಿ ನಾನು ಪಾಠ ಕೇಳಿದ್ರೆ ಸ್ಟೂಡೆಂಟ್ಸ್ ಕೇಳೋರು, ಈಗ ಜನ ಪಾಠ ಮಾಡ್ತಿದ್ರೆ ನಾನು ಕೇಳಬೇಕು. ಸೊ ಈಗ ನನ್ನ ಲೈಫಲ್ಲಿ 2 ವಿವಿಧ ಫೇಸಸ್. ನಮ್ಮ ಸತ್ಯನಾರಾಯಣ ಸರ್ ಇದ್ದಾರೆ, ನಮ್ಮ ನರೇಂದ್ರ ಸರ್, ನಮ್ಮ ನೆಲಮಂಗಲ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಅವರು ನಮ್ಮ ಸಮುದಾಯದ ಹಿರಿಯರು. ಸಿ ವಿ ವೆಂಕಟರಮಣವ್ರನ್ನ ಅವ್ರ ಹೆಸರು ಹೇಳಿದೆ, ಚಿಕ್ಕಬಳ್ಳಾಪುರದಲ್ಲಿ ಯಾವ ಸ್ಪೀಚು ಕಂಪ್ಲೀಟ್ ಆಗಲ್ಲ. ಆಗ ಅಂತವರ ಗರಡಿಯಲ್ಲಿ ಅವ್ರು ಕಟ್ಟಿರೋ ಶಾಲೆಯಲ್ಲಿ ನಾವು ಕೆಲಸ ಮಾಡಿದ್ದೀರಾ. ನನಗೂ ಟೀಚರ್ ಆಗಿ ಕೆಲವು ಅನುಭವಗಳು ನೆನಪು ಬರುತ್ತೆ. ಕನ್ನಡ ಅಂದ್ರೆ ಕೇವಲ ಗದ್ಯ ಅಲ್ಲ, ಪದ್ಯ ಅಲ್ಲ, ವ್ಯಾಕರಣ ಇರುತ್ತೆ ಅಂತ ಹೇಳ್ಕೊಟ್ಟು ನನ್ನ ಕನ್ನಡ ಟೀಚರ್ಗೆ, ಇಂಗ್ಲಿಷ್ ಒಂದೇ ಪಾಡಿಗೆ ಬದುಕ ಕನ್ನಡ ಇದೆ ಅಂತ ಹೇಳ್ಕೊಟ್ಟಂತ ನನ್ನ ಇಂಗ್ಲಿಷ್ ಟೀಚರ್ಗೆ, ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಟ್ಟ ನನ್ನ ಹಿಂದಿ ಟೀಚರ್ಗೆ, ಮ್ಯಾಥ್ಸ್ ಅಂದ್ರೆ ಸಂತೋಷನ ಹ್ಯಾಡ್ ಮಾಡಬೇಕು, ದುಃಖನ ಕಡಿಬೇಕು ಅಂತ ಹೇಳ್ಕೊಟ್ಟಂತ ಮ್ಯಾಥಮೆಟಿಕ್ಸ್ ಟೀಚರ್ಗೆ, ಇತಿಹಾಸನ ಮರ್ತವನ್ನು ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳ್ಕೊಟ್ಟಂತ ನನ್ನ ಸೋಷಿಯಲ್ ಸೈನ್ಸ್ ಟೀಚರ್ಗೆ, ಲೈಫ್ ಅಂದ್ರೆ ಬಯಾಲಜಿ ಅಲ್ಲ ಪ್ರತಿ ಕೆಮಿಸ್ಟ್ರಿ ಅಂತ ಹೇಳ್ಕೊಟ್ಟಂತ ನನ್ನ ಸೈನ್ಸ್ ಟೀಚರ್ಗೆ, ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಟೀಚಿಂಗ್ ಪ್ರೊಫೆಷನ್ ಬಹಳ ದೊಡ್ಡದು. ಓದೆಂದರೆ ಸಿಡಿಮಿಡಿಗೊಳ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತಾರೆ. ಲೆಕ್ಕವೆಂದರೆ ಬೆಚ್ಚಗಿರ್ತಕ್ಕಂಥವ್ರನ್ನ ಇಂಜಿನಿಯರ್ಗಳನ್ನಾಗಿ ಮಾಡ್ತಾರೆ. ಪ್ರತಿದಿನ ರೋಗದಿಂದ ನರತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡ್ತಾರೆ. ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ? ಆ ಇಂದ್ರಜಾಲವನ್ನು ನೀಡಿದ ನಿಮ್ಮಂತ ಶಿಕ್ಷಕರ ಪ್ರೇಮ ಜಾಲದಿಂದಲ್ಲವೇ ಅಂತ ಎಲ್ಲ ಟೀಚರ್ಸ್ಗೂ ಒಳ್ಳೇದಾಗಬೇಕು. ನಿಮ್ಗೆ ಯಾಕೆ ನಾನು ಫಸ್ಟ್ PUC ನಮ್ಮ PTHS ಅಂದ್ರೆ ಪಂಚಗಿರಿಯಲ್ಲಿ ನಮ್ದು ಫಸ್ಟ್ ಇಯರ್ ಕ್ಲಾಸ್ಮೇಟ್ಸ್. ನನ್ನ ಮತ್ತೆ ಒಂದು 15 ವರ್ಷ ಹೋಗಿ ಜರ್ಮನಿಯಲ್ಲಿ ಸೆಟ್ಲ್ ಆಗ್ಬಿಟ್ಟ. ನಮ್ಮ KLS ಅಳಿಯ, ನಮ್ಮ KLS ಅಳಿಯ, ನಮ್ಮ ನಂದ, ನಮ್ಮ ಬ್ಯಾಚ್ ಒಂದು ಬ್ಯಾಚ್. ನಾನು ನನ್ನ ಫ್ರೆಂಡ್ಸ್ ಇಂಜಿನಿಯರಿಂಗ್ ಹೋದ್ರು, ಮೆಡಿಕಲ್ ಹೋದ್ರು. ಅವತ್ತು ನಾನು ಒಂದು 7 ವರ್ಷದಿಂದ ಒಂದು ಮಾತಾಡಿದ್ದೆ. ಆವತ್ತು ನಾನು ಪಂಚಗಿರಿಗೆ ಸೇರಕ್ಕೆ ಹೋದಾಗ ನಾನು ಯಾರು ಅಂತ ಗೊತ್ತಿರಲಿಲ್ಲ. ನವೀನ್ ಕಿರಣ್ ಸರ್ ಅವತ್ತು ನನಗೆ ಸಹಾಯ ಮಾಡಿದ್ರು. ಆ ಋಣ ನನ್ನ ಮೇಲೆ ಯಾವತ್ತೂ ಇರುತ್ತೆ. ಫಸ್ಟ್ PUC ಸೇರ್ಸಕ್ಕೆ ಹೋದಾಗ ಈ ಮಾತು ನಾನು 7 ವರ್ಷದಿಂದ ಹೇಳಿದ್ದೆ, ಪದೇ ಪದೇ ಹೇಳ್ತೀನಿ. ನನ್ನ ಕೊನೆ ಉಸಿರೋವರೆಗೂ CV ಕುಟುಂಬದ ಮೇಲೆ ನವೀನ್ ಕಿರಣ್ ಅವ್ರಿಗೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗಲ್ಲ. ಎಲ್ಲ ಕುಲುಮಂದರಿಗೂ ಹೇಳ್ತಾ ಇದ್ದೀನಿ, ರಾಜಕಾರಣ ಬೇರೆ, ಸಂಬಂಧಗಳು ಬೇರೆ, ಪ್ರೀತಿ ಬೇರೆ. ಅಂಡ್ ಇವತ್ತು ನಮ್ಮ ನಂದ ಫಾರಿನ್ ವಾಪಸ್ ಬಂದ್ಮೇಲೆ ತಾಯಿ ರಿಟೈರ್ಮೆಂಟ್ ಅಟ್ಲೀಸ್ಟ್ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ತಾಯಿಯ ಪ್ರೀತಿಗೆ ಇದೆಲ್ಲ ಕೊಡೋ ನಾವು ಗೌರವ. ನಮ್ಮ ನಂದ ಕುಟುಂಬಕ್ಕೂ ಒಳ್ಳೇದಾಗಬೇಕು. ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನ, ಸ್ಪೆಷಲಿ ತುಂಬ ಜನ ಟೀಚರ್ಸ್ ಇದ್ದೀರಾ, ಒಂದು 20-30 ವರ್ಷ ದುಡಿತೀರಾ. ಪ್ರೊಫೆಷನ್ ಇದ್ದಂಗೆ ಒಂದು 4 ಕಾಸು ಸೇವ್ ಮಾಡಿ ಇಟ್ಕೊಳ್ಳಿ. ಬ್ಯಾಂಕ್ನ FD ಅವಶ್ಯ ಅಂತ ಟೀಚರ್ ಪ್ರೊಫೆಷನ್ ಮೇನ್ಲಿ ಒಂದು ಸೇವ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಎಲ್ಲರಿಗೂ ಒಳ್ಳೆದಾಗಿ ಕೋಡಿ ಸರ್ಗೆ, ನಮ್ಮ ಬ್ಲಾಕ್ ಅಧ್ಯಕ್ಷ ನಾಗಭೂಷಣ್ ಸರ್ಗೆ, ಬೇರೆ ವೇದಿಕೆ ಅಲ್ಲಿ ಮಾತಾಡ್ತೀನಿ. ನಾನು ಮಾತಾಡ್ತೀನಿ, ಹೇಳ್ತೀನಿ, TVಯಲ್ಲಿ ನೋಡ್ತಾನೆ ಇರ್ತೀರ. ಇದು ಕುಟುಂಬದ ಕಾರ್ಯಕ್ರಮ. ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ. ನಮ್ಮ CV ವೆಂಕಟರಮಣವರು ನನಗೆ ಕಲಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಮೊದಲು ಮುನ್ಸಿಪಲ್ ಕಾಲೇಜ್ ತಂದಿದ್ದು CV ವೆಂಕಟರಮಣವರು. ಇವತ್ತು ಆ ಕಾಲೇಜಲ್ಲಿ ಲಕ್ಷಾಂತರ ಜನ ಗ್ರಾಜುಯೇಷನ್ ಪಡೆದಿದ್ದಾರೆ. ಚಿಕ್ಕಬಳ್ಳಾಪುರ ಪುರಸಭೆಯಲ್ಲಿ ನಾನ್ ಸ್ಟಾಪ್ 20 ವರ್ಷ ಯಾರಾದ್ರೂ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರೆ ಅದು CV ವೆಂಕಟರಮಣವರು. ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ನಾನು ನಮ್ಮ ನವೀನ್ ಕಿರಣ್ ಸರ್ಗೆ, KLS ಸರ್ಗೆ ನನ್ನ ಮನಸ್ಸಲ್ಲಿ ಆಸೆ ಪಟ್ಟು ಕಾನೂನಲ್ಲಿ ಅದು ಹೆಂಗೆ ಪ್ರಾವಿಷನ್ ಇದೆಯೋ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದ ಮುನ್ಸಿಪಲ್ ಕಾಲೇಜ್ಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದ್ರೆ ಅದನ್ನ ಯಾಕೆ ನಾವು CVV ಕಾಲೇಜ್ ಅಂತ ಮಾಡಬಾರ್ದು ಅಂತ ನನ್ನನ್ನು ಕಲಿಸಿದೆ. ಬಟ್ ಅದು ಸರ್ಕಾರದಲ್ಲಿ ಪ್ರಾವಿಷನ್ ಹೆಂಗಿದೆ ಗೊತ್ತಿಲ್ಲ. ಅವ್ರ ಹೆಸರಲ್ಲಿ ಒಂದು ರಸ್ತೆ, ಅವ್ರ ಹೆಸರಲ್ಲಿ ಒಂದು ಸರ್ಕಾರಿ ಸಂಸ್ಥೆ, ಮುಂದೆ ಯಾವ್ದಾದ್ರು ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಬಗ್ಗೆ ಅವ್ರ ಹೆಸರಿರಬೇಕು. ನಮ್ಮ ಬಲ್ಜೋಳು CV ವೆಂಕಟರಮಣವರು ತೀರ್ಬೇಕಾಗಿದ್ದ. ಇವತ್ತು ಕರ್ನಾಟಕದಲ್ಲಿ
ಬಲಿಜ ಸಮುದಾಯ ಅಸ್ತಿತ್ವದಲ್ಲಿ ಇದೆ ಅಂದ್ರೆ ಅದಕ್ಕೆ MS ರಾಮಯ್ಯನವರು, CV ವೆಂಕಟಯ್ಯನವರು ಈ ಎರಡು ವ್ಯಕ್ತಿಗಳು ಇಲ್ಲ ಅಂತಿದ್ರೆ ನಮ್ಮ ಸಮುದಾಯ ಇವತ್ತು ಚಿತ್ರಪಟದಲ್ಲೇ ಕಾಣಿಸ್ತಿರ್ಲಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್.